ಗ್ಲಾಸ್ ಎಲ್ಲ ತೆಗೆದು ಯಾಕೆ ಟ್ರಿಪ್ ಆಗ್ತಾ ಇದೆ? ಪರ್ಮನೆಂಟ್ ಪ್ರಾಬ್ಲಮ್ ಇದೆ. ಅದು ಬೆಸ್ಕಾಮ್ದೇನೋ ಇಶ್ಯೂ ಇದೆ. ಲೈನಲ್ಲಿ ಟ್ರಾನ್ಸ್ಫರ್ ಮಾಡೋದೇನೋ ಇಶ್ಯೂ ಇದೆ. 3 ಸಲ ರೆಕ್ಟಿಫೈ ಮಾಡಿದರೆ ಅದು ಸರಿ ಆಗ್ತಾ ಇಲ್ಲ. ಒಂದೊಂದು ಸಲ ಪ್ರಾಬ್ಲಮ್. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾತನಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ವಿನಯ್ ಕುಲಕರ್ಣಿರವರಿದ್ದಾರೆ. ಮಹಿಳಾ ವಿಭಾಗದ ಕೆಪಿಸಿಸಿ ಅಧ್ಯಕ್ಷರಾದಂಥ ಸೌಮ್ಯ ರೆಡ್ಡಿರವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅದೇ ರೀತಿ ವಿಧಾನ ಪರಿಷತ್ ಮಾಜಿ ಸದಸ್ಯರು ಮತ್ತು ಎಸ್ ಸಿ ವಿಭಾಗದ ಅಧ್ಯಕ್ಷರಾದಂಥ ಧರ್ಮಸೇನರವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಯುತ ಮಂಜುನಾಥ್ ಗೌಡರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಸನ್ಮಾನ್ಯ ರಾಮಚಂದ್ರಪ್ಪನವರು ಪ್ರಧಾನ ಕಾರ್ಯದರ್ಶಿಗಳು ಕೆಪಿಸಿಸಿ ಕಾರ್ಯಕ್ರಮದಲ್ಲಿದ್ದಾರೆ. ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಸನ್ಮಾನ್ಯ ಅಧ್ಯಕ್ಷರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ನೋಡಿ ಅದನ್ನೆಲ್ಲ ಮಡಿಸಿ ಸ್ವಲ್ಪ ಅದನ್ನು ಬೆಳಕಾರು ಬನ್ನಿ. ನೀನು ಯಾಕೆ ಡಿಸ್ಟರ್ಬ್ ಮಾಡ್ತಾ? ಬಿಟ್ಬಿಡು ಅದನ್ನ. ಬಂಧುಗಳೇ, ನಾನು ಬೆಳಗಾಂ ಅಧಿವೇಶನ ನಂತರ ಇವತ್ತೇ ನಿಮ್ಮನ್ನು ಕರೆದು ಮಾತಾಡ್ತಾ ಇದ್ದೀನಿ. ಇವತ್ತು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಜನ ಆಕ್ರೋಶ ನಡೀತಾ ಇದೆ. ಬಿಜೆಪಿಯವರು ಮಾಡ್ತಾರಂಥ ಯಾತ್ರೆ ಅದು ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾರಂಥ ಜನ ಆಕ್ರೋಶ ಯಾತ್ರೆ. ನಮ್ಮೇಲೆ ಅವ್ರು ಮಾಡೋಕ್ಕೇನಿಲ್ಲ. ನಾವು ಜನರ ಬದುಕನ್ನು ಕಟ್ಕೊಳ್ಳಿ ಅಂಥೇಳಿ ಈ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ಜನ ಅಂಥೇಳಿ ನಾವು 52,000 ಕೋಟಿ ರೂಪಾಯಿ ಹಣವನ್ನು ಬಜೆಟಲ್ಲಿ ಇಟ್ಟು ಇವತ್ತು ಜನರಿಗೆಲ್ಲ ನಾವು ಸಹಾಯವನ್ನು ನಾವು ಮಾಡ್ತಾ ಇದ್ದೇವೆ. ತಮ್ಮ ಆಂತರಿಕವಾದಂಥ ಕಚ್ಚಾಟಗಳು, ಕೇಂದ್ರ ಸರ್ಕಾರದ ನೀತಿಗಳು ಎಲ್ಲ ವರ್ಗದ ಜನರಿಗೂ ಕೂಡ ಒಂದು ವರ್ಗ ಅಂತ ಹೇಳಂಗಿಲ್ಲ. ಎಲ್ಲ ನೀವು ಯಾವುದೇ ವರ್ಗ ತೆಗೆದುಕೊಳ್ಳಿ. ನಾನು ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ನಾನು ನಿಮಗೆ ಮಾತಾಡ್ತಾ ಇಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ಅವರು ಉದ್ಘಾಟನೆ ಮಾಡಿದ್ದಾರೆ. ಅವರ ಕೇಂದ್ರ ಸರ್ಕಾರ ಇವರು ಯಾತ್ರೆ ಮಾಡೋಕ್ಕೆ ಹೊರಟ ದಿನ ಅವರು ಉದ್ಘಾಟನೆ ಮಾಡಿ ನಿಮಗೊಂದು ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತೇಳಿ ಕಳಿಸ್ಕೊಟ್ಟಿದ್ದಾರೆ. ಡೀಸೆಲ್ಲು ಪೆಟ್ರೋಲ್ಗೆ 2 ರೂಪಾಯಿ ಮತ್ತು ಗ್ಯಾಸ್ಗೆ 50 ರೂಪಾಯಿ ಏರಿಸ್ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಆ ಗುಣಗಾನಗಳನ್ನು ಸಾಮಾನ್ಯ ಜನರ ಹತ್ರ ಕೇಳಬೇಕು ನೀವು. ನಿನ್ನೆ ತಾನೇ ಕಚ್ಚಾ ಬೆಲೆ 4.23 ಅಷ್ಟು ಇಳಿಕೆಯಾಗಿದೆ. ಕೇಂದ್ರ ಸರ್ಕಾರ ಯಾಕೆ ಮತ್ತೆ ಕಡಿಮೆ ಮಾಡಲಿಲ್ಲ? ಪೆಟ್ರೋಲ್ ಮೂಲ ಪ್ರತಿ ಲೀಟ್ರಿಗೆ 42.60 ಇದೆ ಮೂಲ. ಬರೀ ಟ್ಯಾಕ್ಸ್ ಎಲ್ಲ ಜಾಸ್ತಿ ಹಾಕ್ಬಿಟ್ಟು 103 ರೂಪಾಯಿಗೆ ಈಗ ಮಾರಾಟ ಮಾಡ್ತಾ ಇದ್ದಾರೆ. 1 ಲೀಟ್ರಿಗೆ 60 ರೂಪಾಯಿ ಅಷ್ಟು ಲಾಭ ಅವರಿಗೆ ದೊರೀತಾ ಇದೆ.
ಡೀಸೆಲಲ್ಲೂ ಕೂಡ 91 ರೂಪಾಯಿ ಇದೆ, 91, 92 ಹಿಂಗೆಲ್ಲ ಇದೆ. ಆ ಏರಿಯಾ ಡಿಪೆಂಡ್ ಆಗುತ್ತೆ. 43 ರೂಪಾಯಿ ಅದರಲ್ಲೂ ಲಾಭ ಅವರಿಗೆ ಸಿಗ್ತಾ ಇದೆ. ಸೊ 60% ಟ್ಯಾಕ್ಸ್ ಕೂಡ ಇದಕ್ಕೆಲ್ಲ ಪೆಟ್ರೋಲ್ ಡೀಸೆಲ್ಗೆಲ್ಲ ಕೂಡ ಹಾಕಿದ್ದಾರೆ. ಸುಮಾರು ಮಾಹಿತಿ ಪ್ರಕಾರ 43 ಲಕ್ಷ ಕೋಟಿ ರೂಪಾಯಿ ಇದರಿಂದ ಅವ್ರಿಗೆ ಲೂಟಿ ಹೊಡೆಯಲಿಕ್ಕೆ ಅವಕಾಶ ಇವತ್ತು ಸಿಕ್ಕಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಯಾತ್ರೆ ಅನ್ನೋದನ್ನ ನೀವು ಬೋರ್ಡ್ ಹಾಕೋಬೇಕು. ಹೇಳಿ ನೀವು, ನಾವು ಹಾಲನ್ನ ರೈತರ ಬದುಕನ್ನು ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಕೇಳಿ. ಇವರೊಬ್ಬರು ನಮ್ಮ ವಿನಯ್ ಹಸ್ಗಳು ಇಟ್ಕೊಂಡಿದ್ದಾರೆ, ಎಮ್ಮೆ ಇಟ್ಕೊಂಡಿದ್ದಾರೆ. ಬೂಸ ಬೆಲೆ ಎಲ್ಲ ಯಾಕೆ ಕಡಿಮೆ ಮಾಡಿಸೋಕ್ಕಾಗಲಿಲ್ಲ? ಇಂಡಿ ಬೆಲೆ ಯಾಕೆ ಕಡಿಮೆ ಮಾಡಿಸೋಕ್ಕಾಗಲಿಲ್ಲ? ಎಲ್ಲ ನೀವೇ ಎಲ್ಲ ಬೆಲೆಗಳನ್ನ ಜಾಸ್ತಿ ಮಾಡಿಸ್ಬಿಟ್ಟು ಈಗ ಬೇರೆ ರಾಜ್ಯಗಳಿಗೆ ನಮ್ಮಲ್ಲಿ 42 ರೂಪಾಯಿ, ಕೇರಳಲ್ಲಿ 52, ಗುಜರಾತ್ 53, ಮಹಾರಾಷ್ಟ್ರ 52, ತೆಲಂಗಾಣ 58, ಅಸ್ಸಾಂ 60, ಹರಿಯಾಣ 56, ಮಧ್ಯಪ್ರದೇಶ 52, ಪಂಜಾಬ್ 56, ಉತ್ತರ ಪ್ರದೇಶ 56, ಗುಜರಾತ್ 53. ಇದು ಹಾಲಿನ ಬೆಲೆ. ನಾವು ರೈತರನ್ನು ಉಳಿಸೋಕ್ಕೋಸ್ಕರ ಈ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ನೀರಿನ ಬೆಲೆ ಎಲ್ಲ ಸ್ಮಾಲ್ ಏರಿಸಿದ್ದೇವೆ, ಜಾಸ್ತಿ ಮಾಡ್ಬೋದಾಯಿತು. ನಮ್ಮ ಈ ಒಂದು ಮನೆಗೆ ತೆಗೆದುಕೊಂಡು ಹೋಗುವಂಥ ಏನು ಈ ಒಂದು ಇದ್ರ ಬಗ್ಗೆನೋ ಒಂದು ಹಿಂದೆ ಅವ್ರ ಸರ್ಕಾರನೇ ತೀರ್ಮಾನ ಮಾಡಿತ್ತು ಒಂದು ರೇಟ್ನ. ನಾನು ಮೊನ್ನೆ ನೋಡಿ ಅದನ್ನು ಪರಿಶೀಲನೆ ಮಾಡಿ ಸ್ವಲ್ಪ ಇಳಿಸಿದ್ದೀನಿ. ನಾನು ಇಷ್ಟು ಮಾಡೋಕ್ಕೆ ಹೋಗ್ಬೇಡಿ, ಈ ಒಂದು ಕಚ್ಚಾ ಸಾಲಿಡ್ ವೇಸ್ಟ್ನ ತೆಗೆದುಕೊಂಡು ಹೋಗೋಕ್ಕೆ ಅಂಥೇಳಿ ಒಂದು ಮಿನಿಮಮ್ಗೆ ಅದರಲ್ಲೂ ಕೂಡ ಬಡವರಿಗೆ ಉಳಿಸೋ ರೀತಿಯಲ್ಲಿ ಮಾಡಿದ್ದೇವೆ. ಈಗ ನೀವು ಚಿನ್ನ ಲೆಕ್ಕ ಹಾಕೊಳ್ಳಿ. ಚಿನ್ನ ಯಾರ ಕೈಲಿದೆ ಕಂಟ್ರೋಲ್ ಮಾಡೋಂಥದ್ದು? 10 ಗ್ರಾಮ್ಗೆ ಎಷ್ಟಿತ್ತು? ಎಷ್ಟಿತ್ತು? 6,000 4-5 3 ವರ್ಷದಲ್ಲೇ ಇಷ್ಟು ಇತ್ತು. ಹಿಂದೆ UPA ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿದೆ ನಂತ ಚಿನ್ನ. UPA ಗೌರ್ಮೆಂಟ್ ಇದ್ದಾಗ ಗೋಲ್ಡ್ 28,000 ಆಯಿತು, ಈಗ 92,000 ರೂಪಾಯಿ ಆಗಿದೆ. ಸಾಮಾನ್ಯ ನೀವು ಉಪಯೋಗಿಸೋ ಒಂದು 10,000 ರೂಪಾಯಿ ಮೊಬೈಲ್ ಫೋನು ಈಗ 36,000 ರೂಪಾಯಿ ಆಗಿದೆ. TV 32 ಇಂಚಿದ್ದು 32 10 ವರ್ಷದಲ್ಲಿ UPA ಗೌರ್ಮೆಂಟ್ ಇದ್ದಾಗ 13,000 ಆಯಿತು, 36,000 ಆಗಿದೆ. AC 1.5 ಟನ್ದು 25,000 ಆಯಿತು, ಈಗ 44,000 ಆಗಿದೆ. ರಿಫ್ರಿಜಿರೇಟ್ರು 10,000 ಇದ್ದಿದ್ದು 20,000 ಆಗಿದೆ. ಹಿಂಗೆ ಡಾಲರ್ ಬೆಲೆನೂ 59 ಇದ್ದಿದ್ದು 86 ಆಗಿದೆ. ಸಿಮೆಂಟು 268 ರೂಪಾಯಿ ಇತ್ತು, ಈಗ 410 ಆಗಿದೆ. ಇದನ್ನು ಯಾರು ಕಂಟ್ರೋಲ್ ಮಾಡೋರು? ಕಬ್ಬಣ ಎಷ್ಟಿತ್ತು? ಅದು ಹೆಚ್ಚು ಕಮ್ಮಿ 17,000 ರೂಪಾಯಿ ಜಾಸ್ತಿ ಆಗಿದೆ ರೀಸೆಂಟಾಗಿ. ಸಾಮಾನ್ಯ ವೆಹಿಕಲ್ಗಳು ಐತಲ್ಲ, ಇನೋವಾ, ಫಾರ್ಚುನರ್, ಸ್ಕಾರ್ಪಿಯೋ, ಇವೆಲ್ಲ ಟ್ರ್ಯಾಕ್ಟ್ರುಗಳು, ಇವೆಲ್ಲ ಕೂಡ ಸಣ್ಣ ಟ್ರ್ಯಾಕ್ಟ್ರು 1,75,000 ರೂಪಾಯಿಗೆ ಸಿಕ್ಕಿದೆ. ಈಗ ಅದು 5.5 ಲಕ್ಷ ಆಗೋಯ್ತು. ಇನೋವಾ ಗಾಡಿ 12 ಲಕ್ಷ ಇದ್ದಿದ್ದು ಈಗ 26,000 ಆಗಿತ್ತು. ಫಾರ್ಚುನರು 25 ಇದ್ದಿದ್ದು 42 ಆಗೋಯ್ತು. ಸ್ಕಾರ್ಪಿಯೋ 9ಕ್ಕೆ ಸಿಕ್ತಿದ್ದು 22 ಆಗೋಯ್ತು. ಇನ್ನು ಸಣ್ಣ ಹೀರೋ ಹೋಂಡಾ 53,000 ರೂಪಾಯಿಗೆ 96,000 ಆಗೋಯ್ತು. ಆ್ಯಕ್ಟಿವ್ ಹೋಂಡಾ 56,000 ಇದ್ದಿದ್ದು 1,08,000 ಆಗೋಯ್ತು. ಆಲ್ಮೋಸ್ಟ್ ಎಲ್ಲ ಡಬಲ್. ಟೋಲು 80 ರೂಪಾಯಿ ಇದ್ದಿದ್ದು 260. ಇದೇನು ಕಣ್ಣು ಕಾಣ್ತಾ ಇಲ್ವ ಅವ್ರಿಗೆ? ಏನ್ರಿ ಅಶೋಕ್ ಅವರೇ, ವಿಜಯೇಂದ್ರ ಅವರೇ, ನಮ್ಮ ಸೆಂಟ್ರಲ್ ಮಿನಿಸ್ಟರ್ಸು, ನಿಮ್ಗೇನು ಕಣ್ಣು ಕಾಣ್ತಾ ಇಲ್ಲ? ಇದೇನು ಲೆಕ್ಕಕ್ಕಿಲ್ವ ಇದು? ಬರೀ ಹಾಲು ಮಾತ್ರ ಕಾಣ್ತಾ ನಿಮಗೆ. ರೈತನ ಹಾಲು, ರೈತನ ವಿರೋಧಿ ಪಕ್ಷ BJP. ರೈತನ ಮೇಲೆ ಏನೆಲ್ಲ ತೊಂದರೆ ಕೊಡೋಕ್ಕೆ ಸಾಧ್ಯ ಆ ರೈತನಿಗೆ ಕೊಡ್ತಾ ಇದ್ದಾರೆ. ಈಗ ನೀವೆಲ್ಲ ಗಮನದಲ್ಲಿ ಇಟ್ಕೊಂಡಿರ್ಬೋದು. ಈಗ
ಕುಕ್ಕಿಂಗ್ ಎಲ್ಲ 68 ಇತ್ತು, ಈಗ 100 ಚಿಲ್ಲರೆ ಆಗೋಗಿದೆ. ಸೊ ಹಂಗೆ ಪ್ರತಿ ಒಂದು ವಿಚಾರ ಕೂಡ ಇವತ್ತಾಗಿದೆ. ನಮ್ಮ ಸ್ನೇಹಿತರುಗಳಿದ್ದಾರೆ, ಬ್ಯಾಂಕು ದುಡ್ಡು ಕಟ್ಟೋಕ್ಕೂ ದುಡ್ಡು, ದುಡ್ಡು ಡೆಪಾಸಿಟ್ಗೂ ದುಡ್ಡು, ಡ್ರಾಯಲ್ಗೂ ದುಡ್ಡು, ಚೆಕ್ ಬುಕ್ಗೂ ದುಡ್ಡು. ಎಲ್ಲಿ ತಿಂದೆ? ಒಂದೊಂದು ಅಕೌಂಟ್ಗೆ ಡ್ರಾ ಮಾಡಬೇಕಾದ್ರೆ, ವಿಡ್ರಾ ಮಾಡಬೇಕಾದ್ರೆ ಕೂಡ ಎಷ್ಟು % ವಸೂಲು ಮಾಡ್ತಾ ಇದ್ದೀವಿ? ಮೊನ್ನೆ ಖರ್ಗೆ ಸಾಹೇಬ್ರು ಹೇಳ್ತಾ ಇದ್ರು, ಅದು ದೊಡ್ಡ ಸ್ಕ್ಯಾಂಡಲ್ ಆಗ್ಬಿಟ್ಟಿದೆ ಅಂತೇಳಿ. ಅದ್ರ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಚೆಕ್ ಬುಕ್ ತೊಗೊಳಕ್ಕೂ ದುಡ್ಡು, ಡೆಪಾಸಿಟ್ ಮಾಡೋಕ್ಕೂ ದುಡ್ಡು, ದುಡ್ಡು ವಾಪಸ್ ತೊಗೊಳಕ್ಕೂ, ಡ್ರಾ ಮಾಡೋಕ್ಕೂ ದುಡ್ಡು, ಎಲ್ಲದಕ್ಕೂ ದುಡ್ಡು. ಅದೇ ಎಷ್ಟು ದಿನ ಅವನು ಇಟ್ಟಿರ್ತಾನೆ ಬ್ಯಾಂಕಲ್ಲಿ, ಅದಕ್ಕೆ ಲೆಕ್ಕ ಹಾಕಲ್ಲ ನೀವು. ಇದಕ್ಕೆ ಮಾತ್ರ ಉಸಿರು ಮಾಡಿಕೊಂಡು ಇವತ್ತು ನಾವು ಕೂತಿದ್ದೀವಿ. ಸೊ ಅದರಿಂದ ಪ್ರತಿ ಟ್ರಾನ್ಸಾಕ್ಷನ್ಗೂ ಕೂಡ ಇವತ್ತು ನೀವು ಹಣನ ಸುಲಿಗೆ ಮಾಡ್ತಾಯಿದ್ದೀರಿ. ಇದ್ರ ಬಗ್ಗೆ ಯಾಕೆ BJP ಅವ್ರು ಮಾತಾಡ್ತಾ ಇಲ್ಲ? ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ? ಇದ್ರ ಬಗ್ಗೆ ಎಲ್ಲ ಜನ ಆಕ್ರೋಶದಲ್ಲಿ ನೀವು ಮಾತಾಡ್ಬೇಕು. ನೀವು ನಾನು ಇದನ್ನೆಲ್ಲ ಉತ್ತರ ನೀವು ಕೊಡಬೇಕು. ನಿಮ್ಮ ಬೋರ್ಡನ್ನು ಪ್ಲೇಟಲ್ಲಿ ನಿಮ್ಮ ಲೀಡ್ರುಗಳು, ನ್ಯಾಷನಲ್ ಲೀಡ್ರುಗಳ ಫೋಟೋ, ನನ್ನ ಫೋಟೋ, ಸಿದ್ದರಾಮಯ್ಯನ ಫೋಟೋ ಹಾಕೋದಲ್ಲ, ಅವ್ರ ಫೋಟೋ ಹಾಕ್ಕೊಂಡು ಅದೇನೇನು ಮಾಡ್ತಾ ಇದ್ದೀರೋ ಅದನ್ನು ಹಾಕ್ಬೇಕು. ನೀವು ನಿಮ್ಮ ಆಕ್ರೋಶ ಏನಿದ್ರು ನಿಮ್ಮ ಲೀಡ್ಗಳ ಮೇಲೆ ಇರಬೇಕು. ಏಕೆ ಇದರಿಂದ ನಿಮ್ಮ ಪಕ್ಷಕ್ಕೆ ಭಾಳ ಹಾನಿ ಆಗ್ತಾ ಇದೆ ಅನ್ನೋದನ್ನು ನೀವು ಅವ್ರಿಗೆ ಹೇಳಬೇಕು. ಜನರಿಗೂ ಹಾನಿ ಆಗ್ತಾ ಇದೆ, ನಿಮ್ಮ ಪಕ್ಷಕ್ಕೂ ಹಾನಿ ಆಗ್ತಾ ಇದೆ ಅನ್ನೋದನ್ನು ಹೇಳಬೇಕು. ಇದಕ್ಕೆ ನಮ್ಮನ್ನ ಇವತ್ತು ಜನ ಇಲ್ಲಿ ಕುಣಿಸಿರೋದು. ಸೊ ನಿಮ್ಮ ಹೋರಾಟ, BJP ಹೋರಾಟ ಬಡ ಜನರ ಬದುಕಿಗೋಸ್ಕರ ನಾವು ಕೊಡ್ತಾ ಇರೋಂಥ 5 ಗ್ಯಾರಂಟಿ ವಿರುದ್ಧ ನೀವು ಹೋರಾಟ ಮಾಡ್ತಾ ಇದ್ದೀರಿ. ಇದು ನೆನಪಿಟ್ಕೊಳ್ಳಿ. ಜನರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ಕರ್ನಾಟಕ ರಾಜ್ಯದ ಎಲ್ಲ ನನ್ನ ತಾಯಂದಿರು, 1,22,00,000 ಹೆಣ್ಮಕ್ಳು, ಹೆಣ್ಮಕ್ಳು ಯಾರ್ಯಾರು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. 1.5 ಕೋಟಿಯಷ್ಟು ವಿದ್ಯುತ್ ಶಕ್ತಿ ಮನೆಯಲ್ಲಿ ಫ್ರೀಯಾಗಿ ಗೃಹಜ್ಯೋತಿ ಸಿಗ್ತಾ ಇದೆ. ಅನ್ನ ಭಾಗ್ಯ ಲೇಡಿಲಿ 10 kg ಕೊಡ್ತಾ ಇದ್ದೀವಿ. ತೆಲಂಗಾಣ ಬರೀ 6 kg ಕೊಡ್ತಾ ಇದ್ದೀವಿ. ನಮ್ಮದೇ ಪಾರ್ಟಿ ಇರ್ಬೋದು 6 kg, ಇವತ್ತು ನಾವು 10 kg ಕೊಡ್ತಾ ಇದ್ದೀವಿ. ಸೊ ಹಂಗೆ ಈ 5 ಗ್ಯಾರಂಟಿಗಳ ವಿರುದ್ಧವಾಗಿ ತಡ್ಕೊಳಕ್ಕಾಗದೆ ನಾವು ಇಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದು ಅವರು ನಿರೀಕ್ಷೆನೇ ಮಾಡಿರಲಿಲ್ಲ. ಎಲ್ಲೋ ಒಂದೊಂದು ಮಾಡಿಬಿಟ್ಟು ಕೊನೆಯ ವರ್ಷ ಒಂದು ಮಾಡ್ತಾರೆ, 5 ಮಾಡಿದ್ದೀವಿ ಅಂತ ಹೇಳ್ತಾರೆ ಅಂತ ತಿಳ್ಕೊಂಡಿದ್ರು. ನಾವು ಒಂದೇ ಮೊದಲನೇ ಕ್ಯಾಬಿನೆಟಲ್ಲಿ ಇಂಥ ತೀರ್ಮಾನ ಮಾಡ್ತೀವಿ ಅಂತೇಳಿ. ಅದಕ್ಕೆ ಅಲ್ಲ, ನನಗೆ DVGದು ಒಂದು ಮಾತು ನನಗೆ ನೆನಪು ಬರ್ತಾ ಇದೆ. ಲೋಕದ ಇದು ನಮ್ಮ ಬಸವಣ್ಣವ್ರದ್ದು, ಲೋಕದ ಡೊಂಕಕ್ಕೆ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ, ಕೂಡಲ ಸಂಗಮ ದೇವ ಅಂತೇಳಿ. ಹಂಗೆ ನಿಮ್ಮ ಮನೇಲಿ ದೊಡ್ಡ ತೂತು, ನಿಮ್ಮ ಒಲೆನೂ ತೂತು, ನಿಮ್ಮ ಪ್ರತಿಯೊಂದು ತೂತು, ಪಾತ್ರೆ ಎಲ್ಲ ತೂತಾಗ್ಬಿಟ್ಟಿದೆ. ಸೊ ನಿಮ್ಮಲ್ಲಿರೋಂಥ ನಾಯಕರುಗಳ ಮೇಲೆ ನೀವು ಪಾಪ ಮಾತಾಡಬೇಕಾಯ್ತು, ಅದನ್ನು ಮಾತಾಡೋಕ್ಕಾಗ್ತದೆ. ಸೊ ಎಲ್ಲರೂ ಕೂಡ ವೀರರು ಶೂರರು ಆಗೋಕ್ಕೆ ಹೊರಟುಬಿಟ್ಟಿದ್ದಾರೆ ಈಗ. ಸೊ ರೈತನ 2 ರೂಪಾಯೋ 4 ರೂಪಾಯಿ ರೈತನಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ತಡ್ಕೊಳಕ್ಕೆ ಆಗಲಿಲ್ಲ. ಸೊ ಅದರಿಂದ ನಿಮ್ಮ ಜನ ಆಕ್ರೋಶ ಪಕ್ಕದಲ್ಲಿ BJP ಕೇಂದ್ರ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಅಂತೇಳಿ ನೀವು ಬರ್ಕೊಂಡು ನೀವು ಮುಂದುವರಿಸಿ. ನಾನು ನಿಮ್ಮ ನಿಲ್ಲಿಸಿ ಅಂತ ನಾನು ಕೇಳೋದಿಲ್ಲ, ನೀವು ಮುಂದುವರಿಸ್ಬೇಕು. ಮುಂದುವರ್ಸೋರು ಮಾತ್ರ ಸಾಧ್ಯ. ಆದರೆ ನೀವು ಇದನ್ನು ಮಾಡಿದಿರಲ್ಲ, ಇದಕ್ಕೆ ನಾವು ನಿಮ್ಗೆ ಉತ್ತರ ಕೊಡಬೇಕಲ್ಲ. ಅದಕ್ಕೆ ಕರ್ನಾಟಕ ರಾಜ್ಯದ ಸ್ಟೇಟ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕಲ್ಲಿ 17ನೇ ತಾರೀಕು 11 ಗಂಟೆಗೆ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಂಥ ಸುರ್ಜಿವಾಲ ಅವರ ಮುಖಂಡತ್ವದಲ್ಲಿ ನಾನು ಕೂಡ ಈ ಒಂದು ಆಕ್ರೋಶ, ಜನ ಆಕ್ರೋಶ ಯಾತ್ರೆ ಯಾರ ವಿರುದ್ಧ? BJPಯ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಕೂಡ ಹಮ್ಮಿಕೊಂಡಿದ್ದೇವೆ. ಸೊ ಎಲ್ಲ ರಾಜ್ಯದ ಅದಾದ ಮೇಲೆ ನಾವು ಜಿಲ್ಲಾ ಮಟ್ಟದಲ್ಲಿ ಏನು ಮಾಡಬೇಕು, ತಾಲೂಕು ಮಟ್ಟದಲ್ಲಿ ಏನಾಗಬೇಕು ಅಂತೇಳಿ ಮತ್ತೆ ಇನ್ನೊಂದು ಮಾಧ್ಯಮದ ಮುಖಾಂತರ ತಮಗೆಲ್ಲ ನಾವು ತಿಳಿಸ್ತೇವೆ. ಈಗ ರಾಜ್ಯ ಮಟ್ಟದ ಒಂದು ಆಕ್ರೋಶ ಯಾತ್ರೆನ ಅವತ್ತು ಹಮ್ಮಿಕೊಂಡು ನಿಮಗೆ ಒಂದು ದೊಡ್ಡ ಸಂದೇಶವನ್ನು
ಈ ಎಲ್ಲ ವಿಚಾರಗಳು ಕೂಡ ಜನರಿಗೆ ಅರಿವು ಮಾಡೋಂಥ ಕೆಲಸವನ್ನು ಕೂಡ ಇವತ್ತು ನಾವು ಮಾಡ್ತೇವೆ. ಆ ದೃಷ್ಟಿಯಿಂದ ಇವತ್ತು ನಾನು ಕರೆದು ನಿಮ್ಮನ್ನೆಲ್ಲ ತಿಳಿಸ್ಬೇಕು ಅಂಥೇಳಿ ನಿಮಗೆ ನಾನು ಆಹ್ವಾನವನ್ನು ಕೊಟ್ಟಿದ್ದೇನೆ. ಸೊ ಅದರಿಂದ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ BJP ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ರಾಜ್ಯದಲ್ಲಿ BJPಯವರು ಏನೊಂದು ಧೋರಣೆ ಅವ್ರದ್ದೇ ಆದಂಥ ಅವ್ರ ವಿರುದ್ಧವಾದಂಥ ಧೋರಣೆ, ಅವರ ಮಕವಾಡ ಎಲ್ಲಿ ನಾವು ಬಿಚ್ಚಾಕ್ಬಿಡ್ತೀವೋ ಅಂಥೇಳಿ ಪಾಪ ಅವರು ಹೊರಟಿದ್ದಾರೆ. ಬಟ್ ಎಲ್ಲ ಜನರಿಗೆ ಮಾತ್ರ ಅನುಕೂಲ ಅಂತೂ ಆಗ್ತಾಯಿದೆ. ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ, ಮನೇಲಿ ಫ್ರೀ ಕರೆಂಟ್ ಸಿಗ್ತಾ ಇದೆ, 10 kg ಅಕ್ಕಿ ಸಿಗ್ತಾ ಇದೆ, ಅಕೌಂಟ್ಗೆ ಒಂದು ತಿಂಗಳು ಹೆಚ್ಚು ಕಮ್ಮಿ 2,000 ರೂಪಾಯಿ ಹೋಗ್ತಾ ಇದೆ. ನಾವೆಲ್ಲ ಸರ್ವೆ ಮಾಡಿಸಿದ್ದೀವಿ, ಭಾಳ ಸಂತೋಷವಾಗಿದ್ದಾರೆ. ಆದ್ದರಿಂದ ಈ ಎಲ್ಲ ಬೆಲೆ ಏರಿಕೆಗಳನ್ನು ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಏನು ಪ್ರತಿಯೊಬ್ಬ ಯಾರು ಪಾಪ ಮಾಂಗಲ್ಯನೇ ತೊಗೊಳಕ್ಕಾಯ್ತಲ್ಲ, ಸಾರ ಬಿಡಿ ಮಾಂಗಲ್ಯನೇ ತೊಗೊಳಕ್ಕಾಗ್ತಾಯಿಲ್ಲ ಅಂಥ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ಇದೆ. ಈಗ ನೋಡಿ ಏನು ಹೆಚ್ಚು ಕಮ್ಮಿ ಆಗೋಯ್ತು. ಮೊನ್ನೆ ಎಲ್ಲ ಅಮೇರಿಕಾ ಅವ್ರು ಏನೋ ಒಂದು ತೀರ್ಮಾನ ಮಾಡೋದಕ್ಕೆ ಏನು ಅದು ಸುದ್ದಿ ಒಬ್ಬರು ಬರಲಿಲ್ಲ, ಮಾತಾಡ್ತಾ ಇಲ್ಲ. ಅದಕ್ಕೆ ಯಾಕೆ ಮಾತಾಡ್ತಾ ಇಲ್ಲ ಫಾರಿನ್ ನೀತಿ ಬಗ್ಗೆ? ಅದರಿಂದ ನಾನು ಅದನ್ನು ಈ ಡಿಬೇಟ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ 17ನೇ ತಾರೀಕು ನಾವು ಕೂಡ ಕೇಂದ್ರ BJP ಸರ್ಕಾರದ ವಿರುದ್ಧ ನಾವು ನಮ್ಮ ಹೋರಾಟವನ್ನು, ಪ್ರತಿಭಟನೆಯನ್ನು, ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇಲ್ಲಿ ಅದು ನಾವೆಲ್ಲ ಮಾಡಬೇಕಾದ್ರೆ ಅವರು ಇದು ಪೂರಕವಾಗಿ ಇದನ್ನೆಲ್ಲ ಮಾಡಿಬಿಟ್ಟಿದ್ದಾರಲ್ಲ, ಅವರು ಇವನ್ನೆಲ್ಲ ಏರಿಕೆ ಮಾಡೋದ್ರಿಂದ ಆ ಬೆಲೆಗಳೆಲ್ಲ ಏರಿಕೆ ಆಗಿದೆ. ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ, ಸಿಮೆಂಟ್ ಬೆಲೆ, ಕಬ್ಬಿಣದ ಬೆಲೆ ಇವೆಲ್ಲ ಆಗೋದ್ರಿಂದ ಅವೆಲ್ಲ ವಿಧಿ ಇಲ್ಲದೆ ನಾವು ಏರಿಸಲೇಬೇಕಾದ ಪರಿಸ್ಥಿತಿ ಬಂತು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಟ್ಟಾಗಿ ಜನಸಾಮಾನ್ಯ ಯಾರು ಒಬ್ಬೊಬ್ಬರು ಜನಸಾಮಾನ್ಯರಿಗೆ ಹೊರೆ ಉಂಟ. ನೀವು ಕೇಂದ್ರ ಸರ್ಕಾರದ ತೆರಿಗೆ ಆಗುವುದು, ರಾಜ್ಯ ಸರ್ಕಾರದ ತೆರಿಗೆ ಆಗುವುದು, ಜನಸಾಮಾನ್ಯರಿಗೆ ಇದು ಹೊರೆ ಆಗ್ತದೆ. ನೀವು ಸ್ಟ್ರೈಕ್ ಮಾಡ್ತೀರಿ, ಅವರು ಸ್ಟ್ರೈಕ್ ಮಾಡ್ತಾರೆ, ಬಟ್ ಬರ್ಡನ್ ಆಗ್ತದೆ ಜನಸಾಮಾನ್ಯ. ಅದಕ್ಕೆ ಬಡವನಿಗೋಸ್ಕರ ಸಹಾಯ ಮಾಡೋಕ್ಕೆ ನಾವು ಇಷ್ಟು ದುಡ್ಡು ಕೊಡ್ತಾ ಇರೋದು, 52,000 ಕೋಟಿ ಕೊಡ್ತಾ ಇರೋದು. ಅದಕ್ಕೆ ನಾವು ಈಗ 5 ಗ್ಯಾರಂಟಿನ ನಾವು ತೆಗೆದುಕೊಂಡು ಬಂದ್ವಿ. ಅದನ್ನು ಅರ್ಥಕೊಂಡು BJPಯವ್ರ ವಿರುದ್ಧ ಮಾಡ್ತಿದ್ದವರು ತಾನು ಕೂಡ ಕೊಟ್ಬಿಟ್ಟು ಅವ್ರಿಗೆ GST ಅಂತೂ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಯಾರೇ ನಮ್ಮ ಲೀಡ್ರ್ ಹೇಳ್ಬಿಟ್ಟಿದಾರಲ್ಲ ಅದನ್ನು. ಖಂಡಿತ, ಅಯ್ಯೋ ಅದೇ ಮೂಲ. ಅದನ್ನು ಅವ್ರೇನೋ ತಿರ್ಗಾ ವಾಪಸ್ ಏನೋ ನಾನು ಹಂಗೆ ಹೇಳಿಲ್ಲ ಅಂತ ಹೇಳಿದಾರಲ್ಲ. ನಾನು ಕರೆದ ವಿಚಾರ ಕೇಳ್ತೀನಿ ಅನ್ನೋದೇ. ನಾನೆಲ್ಲ ಅಹಮದಾಬಾದ್ ಇದ್ದೆ, ನನಗೆ TV ಬರ್ತಾಯಿತ್ತು. ನಾನು ನೋಡಿದೆ TV ಏನು ನಾನು ಹಂಗೆ ಹೇಳಿಲ್ಲ ಅಂತ ಹೇಳಿದ್ದಾರೆ. ನಾನು ಚರ್ಚೆ ಮಾಡ್ತೀನಿ. ನೋಡಪ್ಪ, ಯಾರು ಮಾಡ್ತಾ ಇದ್ರೆ ಅವರು ಲೋಕಾಯುಕ್ತಗೆ ಇಲ್ಲಾಂದರೆ ಸರ್ಕಾರಕ್ಕೆ ಕಂಪ್ಲೇಂಟ್ ಕೊಡಲಿ, ಕೂಡಲೇ ಅದ್ರ ಬಗ್ಗೆ ತನಿಖೆ ಮಾಡಿಸೋಣ. ನ್ಯಾಯಬದ್ಧವಾದಂಥ ಆಡಳಿತ ಕೊಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನಾವು ಯಾರಿಗೂ ಕೂಡ ಯಾವುದು ಕೂಡ ಈ ಲಂಚಕ್ಕೆ ಯಾವುದಕ್ಕೂ ಕೂಡ ನಾವು ಅವಕಾಶ ಕೊಡಲ್ಲ. ಯಾರಿದ್ರೆ ಬರೆದು ಕೊಡಲಿ ನಮಗೆ. ಇಲ್ಲಿ ಭಾಳ ಸಂತೋಷ, ನಾನು ಮಾಡಿರ್ಬೋದು, ನಾನಿಲ್ಲ ಅಂತ ಎಲ್ಲ ಮಾಡಿರ್ಬೋದು, ಎಲ್ಲರ ಮೇಲೂ ಮಾಡಿರ್ಬೋದು. ಕೊಡಲಿ, ಇದ್ದಾಗಂತ ಕೊಡಲಿ. ನಾನು ಹೇಳ ಈಗ ನಮಗೆ ಬೇಕಾದಷ್ಟು ಜನ ಬಂದು ಅರ್ಜಿ ಕೊಡ್ತಾರೆ, ಇವನ್ ಬಿಲ್ ಕೊಡಿ, ಅವ್ನ ಬಿಲ್ ಕೊಡಿ, ಅದು ಕೊಡಿ ಅಂತ. ಏನು ಒಂದು 10% 12% ಕೊಟ್ಟಿರ್ತೀವಿ ನಾವು. ಈಗ ಅವ್ರಿಗೆ ಗುತ್ತಿಗೆದಾರರಿಗೆ ನಾನು ಹೇಳ್ತೀನಲ್ಲ ಅಂತಂದಿದ್ರೆ ನೀವು ರೇಟಿಂಗಲ್ಲಿ ಬರ್ದು ಕೊಡಿ ಅಂತ.
ನನಗೆ ಸ್ಪೆಷಲ್ LOC ಮಾಡ್ತಾ ಇದ್ದಾರೆ. ಯಾವ ಸ್ಪೆಷಲು ಇಲ್ಲ, ಏನಿಲ್ಲ. ಸರ್ AICC ಏನಾಗಿದೆ? AICC ಅಧಿವೇಶನ ಆಮೇಲೆ ಹೇಳೋಣ, ಈಗ ಹೇಳೋಣ. ಈಗ ಹೇಳಿ. AICC ಅಧಿವೇಶನ ಒಂದು ಹೊಸ ರೂಪ ತೆಗೆದುಕೊಂಡಿದೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಏನು ಬೆಳಗಾಮಲ್ಲಿ ಅಧಿವೇಶನ ನಡೀತು, ಆ ಅಧಿವೇಶನದಲ್ಲಿ ಅವರು ಈ ವರ್ಷ ಸಂಘಟನೆ ವರ್ಷ ಅಂತೇಳಿ ಘೋಷಣೆ ಮಾಡಿದರು. ಸೊ ನಮ್ಮ ಸ್ಥಳೀಯ ಮಟ್ಟದ ನಾಯಕರುಗಳಿಗೆ ಅತಿ ಹೆಚ್ಚು ಶಕ್ತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಚರ್ಚೆಗಳು ಇವತ್ತೆಲ್ಲ ನಡೆದಿದೆ. ಆಮೇಲೆ ಈ ದೇಶದ ಎಲ್ಲ ಬಡವರ್ಗ ಏನಿದೆಯಲ್ಲ, ಆ ಬಡವರ್ಗ ಹಿಂದುಳಿದ ವರ್ಗ ಎಲ್ಲರೂ ಕೂಡ ನಾವು ರಕ್ಷಣೆ ಮಾಡಲಿಕ್ಕೆ ಒಂದು ಹೊಸ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಹಿಂದೆ ಏನು ನಾವೆಲ್ಲ ತೀರ್ಮಾನಗಳನ್ನು UPA ಸರ್ಕಾರ ಮಾಡಿದ್ದು ಅದನ್ನೆಲ್ಲ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಅದ್ರ ವಿರುದ್ಧ ಜನರ ಗಮನ ಸೆಳೀಬೇಕು, ಇವೆಲ್ಲ ಕೂಡ ತಿಳಿಸಿದ್ದಾರೆ. ಸೊ ಅವರ ಮಾರ್ಗದರ್ಶನದಲ್ಲಿ AICC ಅವರು ಏನು ಮಾರ್ಗದರ್ಶನದಲ್ಲಿದೆ, ನಮ್ಮ ರೆಸಲ್ಯೂಷನ್ನು ನೀವು ಕೂಡ ಕೆಲವೆಲ್ಲ ಬರೆದಿದ್ದೀರಿ. ಆ ವಿಚಾರದಲ್ಲಿ ಎಲ್ಲ ಕೂತ್ಕೊಂಡು ಎಲ್ಲ ಹಿಂದೆ ದಿನ ಒಂದು ಡ್ರಾಫ್ಟ್ ರೆಸಲ್ಯೂಷನ್ ಬಗ್ಗೆ ಚರ್ಚೆ ನಡೀತು ವರ್ಕಿಂಗ್ ಕಮಿಟಿ. ಅದಾದಮೇಲೆ ನಿನ್ನೆ ಫುಲ್ ಡೇ ನಮ್ಮ ಎಲ್ಲ ಮೆಂಬರ್ಸ್ ಕೂಡ AICC ಮೆಂಬರ್ಸ್ಗೆ ಮಾತಾಡಲಿಕ್ಕೆಲ್ಲ ಅವಕಾಶ. ಮೊನ್ನೆ ನಾವು ಒಳಗಡೆ ಯಾರಿದ್ದೋ 100 ಚಿಲ್ಲರೆ ಜನ ಮಾತ್ರ ಇಡೀ ರಾಷ್ಟ್ರದಲ್ಲಿ ಅವ್ರು ಮಾತ್ರ ಇದ್ದೋ. ಹೊರಗಡೆ ನಿನ್ನೆ ಸುಮಾರು 1900 ಜನ ಮೆಂಬರ್ಸ್ ಇದ್ದಾರೆ, AICC ಮೆಂಬರ್ಸ್. ನಮ್ಮಲ್ಲೂ ಒಂದು 90 ಚಿಲ್ಲರೆ ಜನ ನಮ್ಮಲ್ಲಿ ಇದ್ದಾರೆ ಕರ್ನಾಟಕದಿಂದ. ಅವರೆಲ್ಲರೂ ಕೂಡ ಆಹ್ವಾನ ಇತ್ತು, ಅವರೆಲ್ಲ ಪಾರ್ಟಿಸಿಪೇಟ್ ಮಾಡಿದರು. ಸೊ ಪಾರ್ಟಿಸಿಪೇಟ್ ಮಾಡಿ 90-95% ಅಟೆಂಡೆನ್ಸ್ ಇತ್ತು. ಎಲ್ಲರೂ ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ಒಟ್ಟಾರೆ ಪಕ್ಷ ಒಂದು ಹೊಸ ದಿಕ್ಕು ಮತ್ತು ನಮ್ಮ ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರಕ್ಕೆ ಏನು ಸೂಚನೆ ಕೊಡಲಿಕ್ಕೆ ಸಾಧ್ಯನೋ ಅವೆಲ್ಲ ಕೂಡ ತಿಳಿಸಿದ್ದಾರೆ. APCC ಅಧ್ಯಕ್ಷರ ಬದಲಾವಣೆ ಅಥವಾ ಏನಾದರೂ ಕರ್ನಾಟಕದ ಆರ್ಗನೈಸೇಷನ್ ಚೇಂಜಸ್ ಬಗ್ಗೆ ಏನಾದರೂ ಮಾತಾಡ್ತಾರೆ? ಯಾವುದು ಚೇಂಜಸ್ ಇಲ್ಲ. ಕೆಲವು ಆಫೀಸ್ ಬೇರರ್ಸ್ನ ಆ್ಯಡ್ ಮಾಡ್ತಾರೆ, ಕೆಲವು DCC ಪ್ರೆಸಿಡೆಂಟ್ನ ಚೇಂಜ್ ಮಾಡ್ತಾರೆ. ಮಿಕ್ಕಿದ್ದು ನನ್ನ ಹತ್ರ ಯಾರು ಯಾವ ವಿಚಾರ ಕೂಡ ಚರ್ಚೆ ಮಾಡಿಲ್ಲ. ಏನು ಹೇಳಿ? ಅದು ಬರ್ತಾರೆ 17ನೇ ತಾರೀಕಿನ ನಮ್ಮ ಜನರಲ್ ಸೆಕ್ರೆಟರಿ ಇಲ್ಲಿಗೆ ಬರ್ತಾರೆ, 17th ಇಲ್ಲಿಗೆ ಬರ್ತಾರೆ. ನನಗೆ ಅದು ಮಾಹಿತಿ ಇಲ್ಲ, ತಿಳ್ಕೊಂಡು ಹೇಳ್ತೀನಿ. ನಾನು ಯಾವ ಸುದ್ದಿಗೂ ಹೋಗಿಲ್ಲ. ನಾನು ಕನಕಪುರನೂ ಗೊತ್ತಿಲ್ಲ, ನನಗೆ ನೆಲಮಂಗಲನೂ ಗೊತ್ತಿಲ್ಲ, ಸೀರಾನೂ ಗೊತ್ತಿಲ್ಲ, ಎಲ್ಲೂ ಗೊತ್ತಿಲ್ಲ. ಕರ್ನಾಟಕ ರಾಜ್ಯಕ್ಕೆ ಎಲ್ಲಾದರೂ ಹೋದೆ. ನಾನು ಅಖಂಡ ಕರ್ನಾಟಕದ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇಟ್ಕೊಂಡಿರೋ ನನಗೆ ಚಾಮರಾಜನಗರನೂ ಒಂದೇ, ಬೀದರು ಒಂದೇ, ಗುಲ್ಬರ್ಗನೂ ಒಂದೇ. ನನಗೆ ಕೆಲವು ಆಸೆಗಳನ್ನ ಹೇಳ್ಕೊಳ್ತಾರೆ, ತಪ್ಪೇನಿದೆ ಬಿಡಿ. ನಮ್ಮ ಭೂಮಿ ಬೆಲೆ ಕಡಿಮೆ ಇದೆ, ಅಲ್ಲಿ ಮಾಡಿ ಅಂತ ಹೇಳ್ತಾರೆ. ಅವರು ಸೆಂಟ್ರಲ್ ಮಿನಿಸ್ಟರ್ಗಳು ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಡಿಸಿಷನ್ ತಗೊಳ್ಳೋದು, ನಾವಲ್ಲ. ನಾನು ಯಾವುದು ಕೊಟ್ಟಿಲ್ಲ. ನಾನು ಹ್ಯಾವ್ ನಾಟ್ ಇನ್ವಾಲ್ವ್ಡ್ ಇನ್ ಎನಿಥಿಂಗ್. ನಾನು ಕೊಟ್ಟಿಲ್ಲ. ಅದಕ್ಕೆ ಮಂತ್ರಿಗಳಿದ್ದಾರೆ, ಅವರೇ ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅದು ನನಗೆ ಗೊತ್ತಿಲ್ಲಪ್ಪ. ನನಗೇನ ಅದ್ರ ಬಗ್ಗೆ ಚರ್ಚೆನೇ ಮಾಡಿಲ್ಲ ಅಂತ ಯಾರು. ನಿಮ್ಗೇನೋ ಮಾಹಿತಿ ಇರಬೇಕು, ನನಗೆ ಮಾಹಿತಿ ಗೊತ್ತಿಲ್ಲ. ನಿಮ್ಗೇನೋ ಮಾಹಿತಿ ಇದ್ದರೆ ಹೇಳಿ ನನಗೆ. ಅಲ್ಲ ಸರ್, ನೀವು ಸದನದಲ್ಲಿ ಸರ್ಕಾರದ ಪರವಾಗಿ ಹೋರಾಟ ಮಾಡೋದನ್ನ ನಾವು ನಾಮಿನೇಷನ್ ಮಾಡ್ತಾ ಸ್ಟೇಟ್ಮೆಂಟ್ ಮಾಡಿದ್ದೇವೆ. ಅದು ಇಂಪ್ಲಿಮೆಂಟ್ ಆಗಕ್ಕೆ ಸಾಧ್ಯ ಇದೆ ಸರ್? ನೋಡಪ್ಪ, ನಾನು ಯಾವತ್ತೂ ಪಕ್ಷದ ಕಾರ್ಯಕರ್ತರ ಪರವಾಗಿ ನಿಲ್ಲೋ. ನಾನು ಇನ್ಕ್ಲೂಡಿಂಗ್ ನಾಮಿನೇಷನ್ ಕೊಟ್ಟ ಇದ್ದು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರ ಒಳಗಡೆ ಯಾರು ಅದಕ್ಕೆ ಇರ್ತಾರೆ ಅಂಥವ್ರಿಗೆ ಕೊಡಬೇಕು ಅನ್ನೋ ನಾನು. ದಟ್ ಈಸ್ ಮೈ ಫರ್ಮ್ ಬಿಲೀಫ್ ಆ್ಯಂಡ್ ಸ್ಟ್ಯಾಂಡ್. ಸರ್, AICC ಅಧಿವೇಶನದಲ್ಲಿ ರಾಯಚೂರಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಮಾತಾಡೋಕ್ಕೆ ಅವಕಾಶ ಇತ್ತು, ನಿಮಗೂ ಇಲ್ಲ, ಮುಖ್ಯಮಂತ್ರಿಗಳಿಲ್ಲ. ಯಾರು ಹೇಳಿದ್ರಿ? ನಾವೆಲ್ಲ ಒಳಗಡೆ ಮೀಟಿಂಗಲ್ಲಿ ಮಾತಾಡಿದವ್ರಿ. ಅಲ್ಲ ಸರ್, ಲೈವಲ್ಲಿ ಬಂದಿತ್ತು. ಚೀಫ್ ಮಿನಿಸ್ಟರ್ ಒಳಗಡೆ ಮಾತಾಡಿದ್ರು. ಅದನ್ನೆಲ್ಲ ಲೈವ್ ತೋರ್ಸೋಕ್ಕಾಗ್ತದ?
CM ಕೂಡ ನಮ್ಮ ರಾಜ್ಯದ ಕೆಲವು ವಿಚಾರಗಳನ್ನೆಲ್ಲ ಪ್ರಸ್ತಾವನೆ ಮಾಡಿದ್ದಾರೆ. ನಾವು ಆರ್ ದಿ ಪಾರ್ಟ್ ಆಫ್ ದಿ ವರ್ಕಿಂಗ್ ಕಮಿಟಿ ರೀ. ನಾವು ಮಾತಾಡೋಕ್ಕಾಗ್ತದೆ. ಅದನ್ನು ಆ ಕರೆದಿದ್ದ ಮೀಟಿಂಗ್ನ ಬೇರೆಯವ್ರಿಗೆ ಮಾತಾಡೋಕ್ಕೆ ಅವಕಾಶ. ಮೂವ್ ಮಾಡಿರೋರು ಒಳಗಡೆ ಇದ್ದಂಥವರು ಕೆಲವರು ಬಂದು ಅದನ್ನು ಮೂವ್ ಮಾಡಿದ್ದಾರೆ, ಸೆಕೆಂಡ್ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಬಿಕ್ಕಿದವರೆಲ್ಲ ಬೇರೆಯವ್ರಿಗೆಲ್ಲ ಅವಕಾಶ ಕೊಡಬೇಕು, ಸಾಮಾನ್ಯಕ್ಕೆ ಕೊಡಬೇಕು. ಕೆಲವು ACC ಮೆಂಬರ್ಸು ನಮ್ಮ ಶ್ರೀನಿವಾಸ್ಗೆ ನಾವು ಅವಕಾಶ ಕೊಟ್ಟು ಒಂದು 4-5 ಜನಕ್ಕೆ ಅವಕಾಶ ಕೊಟ್ಟು ನಮ್ಮ ರಾಜ್ಯದಲ್ಲಿ. ವೀರಪ್ಪ ಮೊಯ್ಲಿಯವರು ಮಾತಾಡಿದ್ರು ಒಳಗಡೆ, ಎಲ್ಲರೂ ಒಳಗಡೆ ಮಾತಾಡಿದವರು ಇದ್ದಾರೆ. ಅದೆಲ್ಲ ಸರ್, ಮುಖ್ಯಮಂತ್ರಿಗಳ ಮೇಲೆ ಒಂದು ಹೊಸ ಆರೋಪ ಬಂದಿದೆ. ಹಿಂದೆ CM ಆಗಿದ್ದಾಗ ಕೆಲವು ಗಣಿ ಗುತ್ತಿಗೆಗಳನ್ನ ರಿನ್ಯೂವಲ್ ಮಾಡ್ಬೇಕಾದ್ರೆ ಸಾಕಷ್ಟು ವೈಲೇಷನ್ ಮಾಡಿದ್ದಾರೆ, ನೋಡಪ್ಪ, ಅವೆಲ್ಲ ಸುಮ್ಮನೆ ಪೊಲಿಟಿಕಲಿ ರಾಜಕೀಯದ ಆರೋಪಗಳನ್ನು ಕೆಲವೆಲ್ಲ ಪ್ರಯತ್ನ ಮಾಡ್ತಾ ಇರ್ಬೋದು ಅಷ್ಟೇ. ಯಾವುದ್ರಲ್ಲಿ ಯಾವ ಸತ್ಯನೂ ಇಲ್ಲ, ಏನಿಲ್ಲ. ಯಾವುದೇ ಕಾನೂನು ಚೌಕಟ್ಟು ಬಿಟ್ಟು ಯಾರು ಏನು ಮಾಡೋಕ್ಕಾಗಲ್ಲ. ಎಕ್ಸ್ಪೆಷಲಿ ಆನ್ ಲೀಸಸ್. ನನಗೆ ಗೊತ್ತಿದ್ದಂಗೆ ಹಿಂದೆ ಎಲ್ಲ ಗಲಾಟೆಗಳಾದ ಮೇಲೆ ಕೊನೆಗೆ ಮುಖ್ಯಮಂತ್ರಿಗಳು ಭಾಳ ಜವಾಬ್ದಾರಿಯುತವಾಗಿ ಅವ್ರ ಕೆಲಸನ ಅವ್ರು ನಿರ್ವಹಿಸುತ್ತಾರೆ. ಸರ್, ಕುಮಾರಸ್ವಾಮಿ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್. ಸರ್ಕಾರದ ಮಣ್ಣನ್ನು ಸಪ್ಲೈ ಮಾಡೋದಕ್ಕೆ ಟೆಂಡರ್ ತಗೊಂಡು ಅವ್ರ ಖಾತೆಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಐ ವಿಶ್ ಯು ಆಲ್ ದ ಬೆಸ್ಟ್. ಎಷ್ಟು ಜಲ್ದಿ ಆಗ್ತದೋ ಅಷ್ಟು ಜಲ್ದಿ ಎಲ್ಲ ಮಾಡಿ. ಥ್ಯಾಂಕ್ ಯು. ಸರ್, ಕುಮಾರಸ್ವಾಮಿ ಅವರು ಸರ್ಕಾರದ ಭ್ರಷ್ಟಾಚಾರದ ದಾಖಲೆಗಳು ತನ್ನಗಟ್ಟಲಿದ್ದಾವೆ, ಬಿಡುಗಡೆ ಮಾಡ್ತಂತ ಹೇಳಿದ್ರು ಕುಮಾರಸ್ವಾಮಿ. ಲಾರಿ ಯಾವಾಗ ಬೇಕು ಕೇಳಿ ಕಳ್ಸ್ಕೊಡೋಣ. ಸೊ ಟುಡೇ ನಾಳೆ ಬಿಡುಗಡೆ ಮಾಡ್ತಿದ್ದಾರೆ. ಒಕ್ಕಲಿಗರು ಅಂತ ಲಿಂಗಾಯತರು ವಿರೋಧ ಇಟ್ಟಿದ್ರು ಅದ್ರ ಬಗ್ಗೆ. ನಮ್ಮ ಅಭಿಪ್ರಾಯ ಸರ್. Today, I have called a press conference to inform my BJP friends what Jana Akrosh Yatra you are doing. It is better to change the board and tell that you are doing this Akrosh Yatra against the BJP government at the central level. Because whatever the prices were in 2014, when you took over the responsibility of this country till today, almost all the essential commodities and all the prices connected to the central government, including the petrol, diesel, cement, and including the farming products, including the vehicle, TV, small mobiles, and all the items have been doubled, tripled, and all the common man has been suffering. No doubt we might have raised about 2 rupees, 4 rupees of the milk. But compared to the other parts of the country, this raise has been done because the fodder price, whatever the English, the feed price, feed price has been enhanced due to the various chemical and other cost has been uploaded on that, and almost the feed cost has been doubled. So in order to help the farmer, we have raised about 4 rupees. I agree on that. Last 10 years we have not raised the water. So water price. So that last 10 price, you know what is the price of power and what is the price of the salaries which has been included. So I have given a list of all the essential commodities, including every item the common man using, from gold to silver. What was the price in 2014? What is the price today? A common man can't take even one small Mangal Sutra also. So we have any small vehicle a normal man uses, all has become double, triple and 4 times. So every bank account, earlier without anything they could have kept even 5 rupees, their account would have been alive. Now for taking the checkbook, depositing, transaction of any small account of a common man also, he has been harassed and money has been deducted, his pocket has been looted. That is why we decided to request them, urge them to change their yatra into BJP central government Jana Akrosha Yatra against them. There is no need of putting our photos or making against it. They are the root cause. They are the root cause for all this price rise. So we have decided
on 17th of this month, that is on Thursday, under the leadership of my Chief Minister, Mr. Siddaramaiah, and my ACC General Secretary and my secretaries also will be participating in that. All the ministers and MLAs also will be requested, and all our party functionaries will be requested to participate on that. And again, on the further plan at the district level and the Taluka level, we are going to communicate to you later. So we have decided on 17th, since we were out of the state for 3 days, we were not able to announce it earlier. So I thought that I will come from there. On the day of the starting, I think I gave a bite to the media and went back. Today I thought that I should decide it. So myself, my working president, my MADA president, my youth president are all on the dais. So I'm communicating to all of them to participate in this Jana Akrosh Yatra against the BJP government in the central, who is responsible for all the prices of all essential commodities, including the petrol, diesel and the gas price. ಥ್ಯಾಂಕ್ ಯು No.